ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಮ್ಗೆಲ್ಲ ಗೊತ್ತಿರುವಂತ ಮಂಗಳೂರು ಭಾಷೆ ಅಂದ್ರೆ ತುಳು ಭಾಷೆಯಲ್ಲಿ ನಾವ್ ಅನ್ಕೊಂಡಿರ್ಬೋದು ಕಾಮಿಡಿ ಮತ್ತೆ ಫ್ಯಾಮಿಲಿ ಡ್ರಾಮಾ ಇಷ್ಟೇ ಈ ಸಿನಿಮಾದ ಕತೆ ಅಂತ. ಆದ್ರೆ ಈ ಸಲ ಒಂದು ಹೊಸ ಸಬ್ಜೆಕ್ಟ್ ಅಲ್ಲಿ ಬಂದಿದ್ದಾರೆ. ಒಂದು ಫ್ರೆಶ್ ಕಂಟೆಂಟ್ ಗುರು. ಆ ಒಂದು ಫ್ರೆಶ್ ಕಂಟೆಂಟ್ ಯಾವ ಲೆವೆಲ್‌ಗಿದೆ ಅಂತ ಹೇಳಿದ್ರೆ, ಈ ಒಂದು ಫ್ರೆಶ್ ಕಂಟೆಂಟ್ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಬಂದಂತ ಈ ಒಂದು ಸಿನಿಮಾ ಇಂಡಿಯಾ ಜಗತ್ತಲ್ಲೇ ಮೊದಲ ಬಾರಿಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಸಿನಿಮಾ ಬಂದಿದೆ. ಅಂದ್ರೆ ಅದೇ ಗಜಾನನ ಕ್ರಿಕೆಟರ್. ದೊಡ್ಡ ಹೆಸರಲ್ಲ, ಅದು ನಮ್ಮ ಇಂಡಿಯಾದಲ್ಲೂ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ತುಳುನಾಡಲ್ಲೇ ಬಂದಂತ ಈ ಸಿನಿಮಾ ಗಜಾನನ ಕ್ರಿಕೆಟರ್ಸ್. ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಪ್ರಜ್ವಲ್ ಶೆಟ್ಟಿ, ಪ್ರಜ್ವಲ್ ಫಿಲಮ್ಸ್ ಆ ಕಡೆ ಎಲ್ಲ. ಹಾಗೆ ಕೋ ಪ್ರೊಡ್ಯೂಸರ್ ಬಂದು ರೋಹನ್ ವಾಮಂಚೂರ್ ಹಾಗೆ ಸಂತೋಷ್ ಲ್ಯಾಡ್ ಅಂತ. ಇನ್ನು ಈ ಒಂದು ಸಿನಿಮಾದಲ್ಲಿ ಇದನ್ನ ನೋಡಕ್ಕೆ ಬುಕ್ಸ್ ತೆಗಿಲೇಬೇಕು. ದೊಡ್ಡ ಕ್ಯಾಸ್ಟಿಂಗ್ ಇದೆ ಇವರು. ಆ ಯಾರು ಅಂತ ಲೀಸ್ಟ್ ಮಾಡ್ತಾ ಹೋಗ್ತೇನೆ. ವಿನೀತ್ ಅವರಿದ್ದಾರೆ, ಪ್ರಜ್ವಲ್ ಶೆಟ್ಟಿ ಅವರಿದ್ದಾರೆ, ಅರವಿಂದ್ ಬೋಡಾರ್, ಬೋಜಾಜ್ ವಾಮಂಜೂರ್, ನವೀನ್ ಡಿಪಾಡಿಲ್, ದೀಪಕ್ ರೈ, ಪ್ರಕಾಶ್ ತುಮಿನಾಡು, ಅನ್ವಿತಾ ಸಾಗರ್, ಸಮಂತಾ ಅಮೀನ್ ಹಾಗೆ ಸ್ಪೆಷಲ್ ಎಂಟ್ರಿ ಆಗಿ ಲಂಚುಲಾಲ್ ಇದ್ದಾರೆ. ಇದನ್ನೆಲ್ಲ ಸೇರಿಸ್ಕೊಂಡೆ ಹಾಲಿ ಇಷ್ಟೇ ಅಲ್ಲ ಗುರು, ಇನ್ನೂ ಇದೆ. ಇದನ್ನೆಲ್ಲ ಬಿಟ್ಸು ಇನ್ನು ಪೋಸ್ಟರ್ ಅಲ್ಲಿ ಫೇಮಸ್ ಆಗಿರುವಂತ ಫೇಸ್ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅದ್ರಲ್ಲೂ ನವೀನ್ ಡಿ ಪಟೇಲ್ ಅವರ ಒಂದು ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಡ್ಬೇಕು ಅವರಿಗೆ. ಆ ಒಂದು ಲೆವೆಲ್ಗೆ ಅವ್ರದ್ದು ಆಕ್ಟಿಂಗ್ ಬಂದಿದೆ. ಪ್ರತಿ ಒಬ್ಬರ ಆಕ್ಟಿಂಗ್ ತಿನ್ನು ಪಿಸ್ ಹಾಕಿದ್ದಾರೆ ಗುರು. ಆ ಲೆವೆಲ್ಗೆ ಆಕ್ಟಿಂಗ್ ಬಂದಿದೆ. ಇನ್ನ ಈ ಸಿನಿಮಾದಲ್ಲಿ ನಾನು ಒಂದು ಮಿಸ್ ಮಾಡಿದೆ ಅಂತ ಹೇಳಿದ್ರೆ, ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಹೇಳೋದು. ಹೌದು, ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿರೋದು ಕೀರ್ತನ್ ಭಂಡಾರಿ ಅವರು. ಇವರ ಹೆಸರು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅನ್ನೋರ್ಗೆ ನಾನ್ ತಿಳ್ಸಕ್ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಕಿರುವಡ್ಡ ಇರೋದೇ ಅದಕ್ಕೋಸ್ಕರ ಅಲ್ವಾ. ಸೊ ಇವರ ಹೆಸರು ಆಲ್ಮೋಸ್ಟ್ ಸ್ಯಾಂಡಲ್ವುಡ್ ಆಗಿ ಕೋಸ್ಟರ್ ಅಲ್ಲಿ ಸ್ವಲ್ಪ ಹೆಸರು ಗೊತ್ತಿರ್ಬೋದು. ಹೆಸರ್ಗಿಂತ ಇವರು ಬರೆಯುವಂತ ಲಿರಿಕ್ಸ್ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಚಾರ್ಲಿ 777 ನಮ್ಗೆಲ್ಲ ಗೊತ್ತೇ ಇರುತ್ತೆ. ಆ ಒಂದು ಸಿನಿಮಾದಲ್ಲಿ ಕೂಡ ಇವರ ಲಿರಿಕ್ಸ್ ಇದೆ. ಆಲ್ಮೋಸ್ಟ್ ತುಳುನಾಡಲ್ಲಿ ಕೆಲವೊಂದು ನಾಟಕಗಳು, ಸಾಂಗ್ಗಳು ಎಲ್ಲಾ ಕಡೆ ಸಹ ಇವರ ಹೆಸರು ತುಂಬಾ ಫೇಮಸ್. ಹೆಸರ್ಗಿಂತ ಇವರ ಲಿರಿಕ್ಸ್ ಭಯಂಕರ ಫೇಮಸ್. ಸೊ ಸಾಕಲ್ವಾ? ಸಾಕಲ್ವಾ? ಸಾಕು. ಫೈನ್ ಫೈನ್. ಸ್ಟೋರಿ ಬಗ್ಗೆ ಬರಲ್ಲ. ಸ್ಟೋರಿ ವಿಷಯಕ್ಕೆ ಬಂದ್ರೆ, ಒಂದು ಕ್ರಿಕೆಟ್‌ನ ಎಮೋಷನ್ ಹಾಗೆ ಕಾಮಿಡಿ ಯಾವ ಲೆವೆಲ್‌ಗಿದೆ ಅಂತ ಹೇಳಿದ್ರೆ, ಸೀಟ್ ಮೇಲೆ ನಿಜವಾಗ್ಲೂ ಬಿದ್ದು ಬಿದ್ದು ನಗ್ತೀರಾ. ಆ ಲೆವೆಲ್‌ಗೆ ಕಾಮಿಡಿ ಇದೆ ಗುರು. ಅದನ್ನ ಬಿಟ್ಟು ಎಮೋಷನ್ ವಿಷಯಕ್ಕೆ ಬಂದ್ರೆ, ಒಬ್ಬ ಅಪ್ಪ ಮತ್ತೆ ಮಗ, ಹಾಗೆ ಮಗನ ಕ್ರಿಕೆಟ್‌ನ ಜರ್ನಿ. ಒಬ್ಬ ಕ್ರಿಕೆಟ್ ಆಡುವವನು ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ಬೇಕು, ಆ ಹ್ಯಾಂಡಲ್‌ನ ಯಾವ ರೀತಿ ತರಬೇಕು, ಪ್ರತಿ ಒಂದು ಕೂಡ ಈ ಸಿನಿಮಾದಲ್ಲಿದೆ. ಹಾಗೆ ಡಿಫ್ರೆಂಟ್ ಟ್ರೈಯಾಂಗಲ್ ಲವ್ ಸ್ಟೋರಿ ಕೂಡ ಇದೆ ಗುರು. ಆ ಒಂದು ಲವ್ ಸ್ಟೋರಿಯಲ್ಲಿ ಸಿಗುವಂತ ಟ್ವಿಸ್ಟ್ ನೆಕ್ಸ್ಟ್ ಲೆವೆಲ್. ಅನ್ವಿತಾ ಸಾಗರ್ ಅವರು ಹಾಗೆ ಸಮಂತಾ ಅಮೀನ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರಿಬ್ಬರ ಸ್ಟೋರಿ ಏನಿರ್ಬೋದು ಅನ್ನೋದನ್ನ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಹಾಗೆ ಸಿನಿಮಾದ ಪ್ರತಿ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು ಅಂತ ಹೇಳಿದ್ರೆ ಸಿನಿಮಾನ ಥಿಯೇಟರ್ ಹೋಗಿ ನೋಡ್ಬೇಕು. ಅದರಲ್ಲೂ ಸಚಿನ್ ಮಾಡ ಅವರ ಒಂದು ಕ್ಯಾರೆಕ್ಟರ್, ಆ ಒಂದು ಟ್ವಿಸ್ಟ್ ಆಗೋ ರೀತಿ ಪ್ರತಿ ಒಬ್ರು ಕೂಡ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಸ್ಟೋರಿ ಕೂಡ, ಆ ಸ್ಟೋರಿ ಲೈನ್ ಕೂಡ ತುಂಬಾ ಫ್ರೆಶ್ ಆಗಿದೆ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ರನ್ನಿಂಗ್ ಸಕ್ಸಸ್ಫುಲ್ಲಿ. ಸೊ ನೋಡಿ ಸಿನಿಮಾ, ಒಂದು ಒಳ್ಳೆ ಸಿನಿಮಾ. ಈ ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬಂದ್ರೆ, ಫಸ್ಟ್ ಫಾಸ್ಟ್ ಸಿನಿಮಾ ತುಂಬಾ ಫ್ರೆಶ್ ಆಗಿದೆ. ಯಾಕಂತ ಹೇಳಿದ್ರೆ ಜಗತ್ತಲ್ಲೇ ಮೊದಲ ಸಿನಿಮಾ ಅಂದ್ರೆ ಫ್ರೆಶ್ ಇರ್ಲೇಬೇಕಲ್ಲ. ಇದು ಒಂದು ಪಾಸಿಟಿವ್. ಸೆಕೆಂಡ್, ಇದರ ಕಾಮಿಡಿ ಸೆನ್ಸ್ ಗುರು. ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರತಿ ಒಬ್ಬರ ಕಾಮಿಡಿ ಸೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕುದ್ರೋಯ್ತು. ಆ ಒಂದು ಕಾಮಿಡಿ ಸೆನ್ಸ್ ಮಾತ್ರ ಪ್ರತಿ ಒಬ್ಬರನ್ನು ಅವರ ಕೂತಂತ ಸೀಟ್ ಮೇಲಿಂದ ಎದ್ದು ಕುಣಿಯೋ ತರ ಮಾಡುತ್ತೆ. ಆ ಒಂದು ಕಿತ್ತು ಬೆದ್ದು ನೆಗಡೋ ರೀತಿ ಉಂಟಲ್ಲ, ನೆಕ್ಸ್ಟ್ ಲೆವೆಲ್. ಹಾಗೆ ಈ ಸಿನಿಮಾದ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಅದು ಈ ಸಿನಿಮಾದ ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಲಿದೆ. ಟೆನ್ಷನ್ ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಲೆವೆಲ್ಗೆ ಬಿಲ್ಡ್ ಮಾಡಿದ್ದಾರೆ ಅವರು. ಆ ಟೆನ್ಷನ್ ಬಿಲ್ಡ್ ಮಾಡಿ ಆ ಫಾದರ್ ನ ಕ್ಯಾರೆಕ್ಟರ್ ಅಂದ್ರೆ ನವೀನ್ ಡಿ ಪಟೇಲ್ ಅವರ ಒಂದು ಕ್ಯಾರೆಕ್ಟರ್, ಹಾಗೆ ವಿನೀತ್ ಅವರ ಒಂದು ಕ್ಯಾರೆಕ್ಟರ್, ಆ ಒಂದು ಸಮಂತ್ ಅವರ ಕ್ಯಾರೆಕ್ಟರ್, ಅಲ್ಲಿ ನಡೆಯುವಂತ ಮ್ಯಾಚ್, ಅಲ್ಲಿ ಇರುವಂತ ಒಂದು ಕೆಲವೊಂದು ವಿಷಯಗಳು, ಆ ವಿಷಯಗಳನ್ನ ತರುವಂತ ರೀತಿ. ಟೆನ್ಷನ್ ಆಗ್ಬಿಡಿ, ವಿಷಯ ಹೇಳೋದಿಲ್ಲ. ಕ್ಲೈಮ್ಯಾಕ್ಸ್ ನೋಡ್ಲೇಬೇಕಂದ್ರೆ ಥಿಯೇಟರ್ ಹೋಗ್ಬೇಕು. ಥಿಯೇಟರ್ ನಡೀತಾ ಇದೆ, ಹೋಗಿ ನೋಡ್ಕೊಂಡ್ ಬಂದ್ರೆ ರೀ. ಸೊ ಸಿನಿಮಾ ನನ್ನ ಲೆಕ್ಕದಲ್ಲಿ ಸೂಪರ್ ಆಗಿದೆ. ಆದ್ರೆ ಈ ಸಿನಿಮಾ ಕೂಡ ಒಂದು ನೆಗೆಟಿವ್ ಇದೆ, ನನಗೆ ಅನ್ಸಿದ ನೆಗೆಟಿವ್ ಮಾತ್ರ.
ಇನ್ನು ನಿಮಗೆ ಯಾವ ತರ ಅನ್ಸಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸಿನಿಮಾದಲ್ಲಿ ನೆಗೆಟಿವ್ ಅಂತ ಹೇಳಿದ್ರೆ ಈ ಸಿನಿಮಾದ ಫಸ್ಟ್ ಸ್ವಲ್ಪ ಸ್ಲೋ ಆಗಿ ಬಿಲ್ಡ್ ಆಯ್ತು ಅಂತ ಬಿಟ್ರೆ ಸಿನಿಮಾದಲ್ಲಿ ಅಷ್ಟೇನು ನೆಗೆಟಿವ್ ನನ್ಗೆ ಕಾಣ್ಲೇ ಇಲ್ಲ ಗೊತ್ತು. ಸಿನಿಮಾ ನನ್ನ ಲೆಕ್ಕದಲ್ಲಿ ಸೂಪರ್ ಆಗಿದೆ. ನನ್ನ ಪ್ರಕಾರ 4/5 ಕೊಡುವಂತ ರೀತಿಯಲ್ಲಿ ನಾನ್ ಮಾತಾಡ್ತಾ ಇದ್ದೇನೆ. ಇದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮಗೆ ಸರಿ ಅನ್ಸಿದ್ರೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಸಿನಿಮಾ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಏನೋ ಒಂದು ಕಮೆಂಟ್ ಮಾಡಿ. ಸಿಗೋಣ ಮತ್ತೊಮ್ಮೆ ಮತ್ತಷ್ಟು ರಿವ್ಯೂ ಜೊತೆ. ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನು ಕಿರುವಟವನ್ನು. ಸೈನಿಂಗ್ ಆಫ್ ಕಿರಣ್ ರಾಥೋಡ್.